ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಜೀವನದಲ್ಲಿ ಬರ್ತಾ ಇರುವಂತಹ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಇದರಿಂದ ನೀವು ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದ್ರೆ ಈಗಲೇ ಇವತ್ತೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಶ್ರಾವಣ ಮಾಸ ಆಗಿರೋದ್ರಿಂದ ಈ ಒಂದು ಪ್ರಶ್ನೆ ನಾನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಶ್ರಾವಣ ಮಾಸದಲ್ಲಿ ನಾವು ಏನನ್ನ ದಾನ ಮಾಡಿದ್ರೆ ನಾವು ನಮ್ಗೆ ಒಳಿತನ್ನ ಕಾಣ್ತೀವಿ? ಸೊ ಯಾವ ದಿನ ಯಾವ ಒಂದು ದಾನ ಮಾಡೋದ್ರಿಂದ ನಮ್ಗೆ ಒಳಿತಾಗತ್ತೆ ಅಥವಾ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಈ ಕೆಲಸ ನಾವು ಮಾಡ್ತೀವಿ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ಬಟ್ ಏನ್ ಮಾಡ್ಬೇಕು, ಯಾವ ದಿನ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ದಯವಿಟ್ಟು ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ದಾನಗಳಲ್ಲಿ ನಾನು ಬಹುಶಃ ಒಂದು 2 ತಿಂಗಳ ಸಂಚಿಕೆಯಲ್ಲಿ ಹೇಳಿದ್ದೇನೆ. ಬಹಳ ವಿಶೇಷತೆ ಇದೆ ಅದು. ತಿಲದಾನದಿಂದ ಹಿಡಿದು ಗೋದಾನ, ಭೂದಾನ, ಸುವರ್ಣದಾನ ಎಲ್ಲವೂ ಇದೆ. ಆದ್ರೆ ನೀವು ಶ್ರಾವಣ ಮಾಸ ಅಂದದ್ದು ನಾನೆಲ್ಲೋ ಒಂದು ಕಡೆ ಈ ಟಿವಿನಲ್ಲಿದ್ದಾಗ ಬಹಳಷ್ಟು ಜನಕ್ಕೆ ಉಪಯೋಗ ಆಗಿದ್ದು ಕೂಡ ಅದು ಈ ದೇಹ ಪಂಚಭೂತಗಳಿಂದ ಆಗಿರತಕ್ಕಂತಹದ್ದು. ಈ ಪಂಚಭೂತಗಳಿಗೂ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ತನ್ಮಾತ್ರಗಳು, ಹೀಗೆ ಒಂದೊಂದಕ್ಕೂ ಕೂಡ ಹೇಗೆ ಅವನು ಪೂರಕವಾಗಿ ಅದಕ್ಕೆ ಸಂಬಂಧಪಟ್ಟ ಲಿಂಕ್ ಅನ್ನು ಇಟ್ಟಿರ್ತಾನೋ, ಈ ಶ್ರಾವಣ ಮಾಸ ಶ್ರೀನಿವಾಸನಿಗೆ ಬಹಳ ಆದ್ಯತೆಯನ್ನು ಕೊಡುತ್ತೇವೆ, ಕೃಷ್ಣನಿಗೆ ಆದ್ಯತೆಯನ್ನು ಕೊಡುತ್ತೇವೆ. ಅಂತಹದ್ರಲ್ಲಿ ಈ ಪಂಚ ಅಂದಾಗ 5 ಅನ್ನೋದು ನಮಗೆ ಗೊತ್ತಾಗುವಂಥದ್ದು. ಆದ್ದರಿಂದ ಪಂಚಾಮೃತದ 5 ಪದಾರ್ಥಗಳಿದ್ದಾವೆ. ಒಬ್ಬರು ಪ್ರತಿನಿತ್ಯ ಹಾಲು ಕೊಡೋ ಮುಖಾಂತರ, ಅವರು ಮಲ್ಲೇಶ್ವರಮಲ್ಲಿ ಇದ್ದವರು, ಅವರು ಈಗ ಅವರು UBS ಸೇರ್ಕೊಂಡಿದ್ದಾರೆ. ಅವರು ಪ್ರತಿನಿತ್ಯ ಬೆಳಿಗ್ಗೆ 5 ರಿಂದ 6 ಹಾಲು ದಾನ ಮಾಡುವಂಥದ್ದು ಬಹುಶಃ ಒಂದು 7 ರಿಂದ 8 ವರ್ಷ, ಅಷ್ಟು ವರ್ಷ ಪ್ರತಿನಿತ್ಯ ಅವರು ಇಲ್ಲ ಅಂದ್ರೆ ಬೇರೆಯವ್ರ ಕೈಯಲ್ಲಿ ಕಳಿಸ್ಕೊಡ್ತಾ ಇದ್ರು. ಗೊತ್ತಿಲ್ಲ ಅವರು ಏನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾರೋ, ದಿನಕ್ಕೆ 1 ಲೀಟರ್ ಹಾಲು ಕೊಡ್ತಾ ಅವರು ಹೊಂದ್ಕೊಂಡಿರ್ತಕ್ಕಂಥ ಉದ್ಯಮವನ್ನು ಪ್ರಾರಂಭಿಸಿದ್ರು. ಕೂಡ ಶಾಂತಿಯಿಂದ, ಘರ್ಷಣೆಗಳು ಆಗದೆ, ತೊಂದರೆ ಆಗದೆ ಈ ಹಾಲು ಹಾಕುವಾಗ ನಾವು ಭಗವಂತನಿಗೆ ಆಪ್ಯಾಯಸ್ವ ಸಮೇತುತೆ ವಿಶ್ವತಃ ಸಮಲುಷ್ಣಿಯಂ ಭವಾವಾಜ ಸಂಗತೆ ಕ್ಷೀರೇಣ ಸ್ಥಪಯಾಮಿ ಅಂತಕ್ಕಂಥದ್ದು ಕ್ಷೀರಕ್ಕೆ ಒಂದು ಮಂತ್ರ. ಇನ್ನು ಮೊಸರು ತದಿಕ್ರಾವಣ್ಣ ಅಕಾರಶಂ ವಿಷ್ಣುರಸ್ವಸ್ವಾಜಿನಃ ಸುಲಭಿನೋ ಮುಖಾಕರತತ್ರಣ ಆಯುಗಂ ತಾರಿಷತ್ ದಜ್ಞ ಸ್ನಪಯಾಮಿ, ಮೊಸರಿಗೆ ಸಂಬಂಧಪಟ್ಟ ಮಂತ್ರ. ಇನ್ನು ಘೃತ ಅಂತಂದ್ರೆ ತುಪ್ಪ. ಆ ತುಪ್ಪವನ್ನ ಅಭಿಷೇಕ ಮಾಡುವಾಗ ಏನ್ ಹೇಳ್ತಕ್ಕಂತಹದ್ದು, ವಿಶೇಷವಾಗಿ ಆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇವೆಲ್ಲವೂ ಕೂಡ ಬರತಕ್ಕಂಥದ್ದು. ಏನ್ ಹೇಳಿತ್ತು, ಆಪ್ಯಾಯಸ್ವ ಸಮೇದುತೆ ವಿಶ್ವತಸ್ವ ಮರುಷ್ಟಿಯಂ ಭವಾವಾಯ ಸಂಗತೆ ಹಿರೇಣ ಸ್ನಪಯಾಮಿ ತದಿಕ್ರಾವಣ್ಣಾಕಾರಶಂ ವಿಷ್ಣೋರಸ್ವಸ್ವಾಜಿನಃ ಸುರಭಿನೋ ಮುಖಾಕರತತ್ರಣ ಆಯುಗಂ ಚಿತಾರಶತ್ ತಾಜ್ಞಾ ಸ್ನಪಯಾಮಿ. ಓಂ ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ದೇವವಸ ವಿತೋತ್ತನ ತಚ್ಚಿದ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿಭಿಃ ಆಜ್ಯೇನ ಸ್ನಪಯಾಮಿ. ಓಂ ಮಧು ವಾತಾವೃತಾಯತೆ ಮಧು ಕ್ಷಿರಂತಿ ಸಿಂಧವಃ ಮಾರ್ದ್ವಿ ಈರ ಸಂತೋಷವತಿಃ ಮಧು ನಕ್ತಮತೋ ಶಶಿ ಮಧು ಮತ್ರಾರ್ಥಿಮಗಮ್ರಜಃ ಮಧು ದೇವರಸ್ತು ನಾಪಿತ ಮಧು ಮಾನ್ನ ವನಸ್ಪತಿರ್ ಮಧುಮಾಗಂ ಅಸ್ತು ಸೂರ್ಯ ಮಾಧ್ಯರ್ಗಾವ ಭವಂತುನಃ ಮಧು 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 ಮಧುನಾ ಸ್ನಪಯಾಮಿ. ಸ್ವಾದಭವಸ ದಿವ್ಯಾ ಜನ್ಮನೇ ಸ್ವಾದರಿಂದ್ರಾ ಸಹ ವೇದು ನಾಮ್ನೇ ಸ್ವಾಧರ್ಮಿರುದ್ರಾಯ ವರುಣಾಯ ವಾಯುವೇ ಪುರಸತಮದ ಆಭ್ಯ ಶರ್ಕರಯ ಸ್ನಪಯಾಮಿ. ಹೀಗೆ ಫಲಾಚ ಪುಷ್ಪ ಏನೆಲ್ಲ ಬರ್ತವೆ ಅಂತಂದ್ರೆ ಈ ಮಂತ್ರಗಳಿಗೆ ಇದು ವೇದ. ಇವೆಲ್ಲ ಏನ್ ಹೇಳ್ತೇವೆ ಅಂತಂದ್ರೆ, ಯಾರು ಇದನ್ನ ತಂದು ಕೊಟ್ಟಿದ್ದಾರೋ, ಯಾರು ಅರ್ಪಣೆ ಮಾಡ್ತಿದ್ದಾರೋ, ಏನು ಉದ್ದೇಶಿಟ್ಟು ಮಾಡ್ತಾ ಇದ್ದಾರೋ ಎಲ್ಲವೂ ಲೋಕ ಕಲ್ಯಾಣ ಆಗ್ತವೆ. ಯಾರು ಅದನ್ನ ಪ್ರಸಾದ ತೆಗೆದುಕೊಳ್ತಾರೋ ಗೊತ್ತಿಲ್ಲ, ತಂದವನ್ ಯಾರೋ, ಕೊಟ್ಟಿದ್ಯಾರೋ, ಹಾಲು ಕರೆದದ್ಯಾರೋ, ಅದನ್ನ ಇಲ್ಲಿ ಭಗವತ್ ಸೇವೆಯಲ್ಲಿ ವಿನಿಯೋಗಿಸಿದವರು ಯಾರೋ, ಮತ್ತೆ ಪ್ರಸಾದ ಪಡ್ಕೊಳ್ಳೋದು ಯಾರೋ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಇದರ ಪ್ರತಿಫಲ ಸಿಗುವಂಥದ್ದು ಈ ಒಂದು ಶ್ರಾವಣ ಮಾಸದಲ್ಲಿ. ಒಂದು ದಿನ ಹಾಲು ದಾನ ಮಾಡುವಂಥದ್ದು, ಮತ್ತೊಂದು ದಿನ ಮೊಸರು ದಾನ ಮಾಡುವಂಥದ್ದು, ಇನ್ನೊಂದು ದಿನ ನೀವು ಆಜ್ಯವನ್ನ, ತುಪ್ಪವನ್ನ ದಾನ ಮಾಡ್ತಕ್ಕಂಥದ್ದು, ಮತ್ತೊಂದು ದಿನ ಮಧುಪರ್ಕವನ್ನ ದಾನ ಮಾಡ್ತಕ್ಕಂಥದ್ದು, ಜೇನುತುಪ್ಪವನ್ನ ಮಾಡ್ತಕ್ಕಂಥದ್ದು, ಇನ್ನೊಂದು ದಿನ ಶರ್ಕರ
ಸಕ್ಕರೆಯನ್ನ ದಾನ ಮಾಡ್ತಕ್ಕಂಥದ್ದು, ಮತ್ತೊಂದು ದಿನ ಫಲೋದಕವನ್ನ ನೀವು ದಾನ ಮಾಡ್ತಕ್ಕಂಥದ್ದು. ಅಂದ್ರೆ ಎಳನೀರು, ಇನ್ನು ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು ಈ ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಇವುಗಳನ್ನ ದಾನ ಮಾಡ್ತೀನಿ ಅಂತಂದ್ರೆ, ಗುರುಗಳೇ ಒಂದೊಂದು ದಿನಕ್ಕೆ ಒಂದೊಂದು ಆಗೋದಿಲ್ಲ ನನಗೆ, ಆದರೆ ಒಂದೇ ದಿನ ಕೊಡ್ತೀನಿ ಅನ್ನೋದಾದ್ರೆ ಒಂದು ಶನಿವಾರ ಅಥವಾ ಬುಧವಾರ, ಗುರುವಾರ, ಶುಕ್ರವಾರ ಈ ಶುಭ ದಿನಗಳು ದೇವಾಲಯಕ್ಕೆ ನೀವು ದಾನವಾಗಿ ಮಾಡ್ತಕ್ಕಂಥದ್ದು. ಇನ್ನು ಬಡವರಿಗೂ ಕೂಡ ಮಾಡ್ತೀನಿ ಅಂತಂದ್ರೆ, ನಾನು ಯಾವ್ದೋ ಮನೆ ಹೇಳಿದ್ದೀನಿ ಮೊಸರು ದಾನ ಮಾಡ್ಬೇಕು, ಹಾಗೆಯೇ ಈ ಪದಾರ್ಥಗಳೇನಾದ್ರೂ ಮಾಡ್ತೀವಿ ಅಂತಂದ್ರೆ ನಮಗೆ ಪಂಚಾಯುಧಗಳು ಬಂದ ಹಾಗೇನೆ, ಪಂಚ ಆಯುಧಗಳು ಆ ಕೃಪೆ ಆದ ಹಾಗೇನೆ ಪಂಚಾಯುಧಗಳಿತ್ತು ನಮಗೆ ರಕ್ಷಣಾತ್ಮಕವಾಗಿ. ಅಲ್ಲಿ ಏನು ಈ ಪಂಚಾಯುಧ ಸ್ತೋತ್ರ ನಾನು ಹೇಳಿರ್ತೀನಿ, ವನೆ ರಣೆ ಶತ್ರು ಜಲಾಗ್ನಿ ಮಧ್ಯೆ ಯದೃಚ್ಛಯ ಪತ್ಸು ಮಹಾಮಯೇಶು ಇಮಂ ಪಠನ ಸ್ತೋತ್ರ ಮನಾಕುಲಾತ್ಮ ಸುಖೀ ಭವೇ ತತ್ಕೃತ ಸರ್ವರಕ್ಷ. ನೀನು ಯಾವುದೋ ಒಂದು ಎಕ್ಸಾಮ್ ಬರೀತಾ ಇದೀಯಾ, ನೀನು 8 ತಿಂಗಳಿಂದ ಅಥವಾ 2 ವರ್ಷಗಳಿಂದ ಓದಿದೀಯಾ, ನೆನಪೇ ಬರ್ತಾ ಇಲ್ಲ, ಇವತ್ತು ನೀನು ಮೊಸರು ಕೊಟ್ಟು ಹೋಗಿದೀಯಾ ಅಥವಾ ಹಾಲು ಕೊಟ್ಟು ಹೋಗಿದೀಯಾ, ಎಕ್ಸಾಮ್ ಬರೀ ಆ 2 ವರ್ಷ ನಿಮ್ಗೆ ಆ ಕ್ವಶನ್ ನೋಡಿದ ತಕ್ಷಣ ಜ್ಞಾಪಕ ಬರುತ್ತೆ. ಅಥವಾ ಇನ್ಯಾವುದೋ ಯುದ್ಧದಲ್ಲಿ ಸನ್ನದ್ಧವಾಗಿ ನಡೆದು ಬಿಡತಕ್ಕಂತಹದ್ದಿರುತ್ತೆ, ಒಟ್ಟಾರೆ ಶಾಂತಿಯಿಂದ ಪೀಸ್ ಆಫ್ ಮೈಂಡ್ ಅನ್ನ ಪಡೆದುಕೊಳ್ಳತಕ್ಕಂಥದ್ದು ಈ ಶ್ರಾವಣ ಮಾಸದಲ್ಲಿ. ಇವುಗಳನ್ನ ದಾನ ಕೊಡೋದ್ರಿಂದ ಶೀಘ್ರವಾಗಿ ಐಶ್ವರ್ಯ ಪ್ರಾಪ್ತಿಯಾಗುವಂಥದ್ದು. ಖಂಡಿತವಾಗ್ಲೂ ಗುರುಗಳೇ. ಸೊ ಐಶ್ವರ್ಯ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ವಿಶೇಷವಾಗಿ ಶ್ರಾವಣ ಮಾಸವನ್ನ ನಾವು ಹೇಗೆ ಬಳಸ್ಕೊಳ್ಬೇಕು ಅಂತ ತಿಳಿಸಿದೀರಾ. ಇನ್ನು ಶ್ರಾವಣ ಮಾಸ ಇರೋದ್ರಿಂದ ಒಂದೊಂದು ದಿನ ಒಂದೊಂದು ದಾನವನ್ನ ಮಾಡ್ಬೋದು, ಅಥವಾ ನಮ್ಮ ಕೈಲಾಗಿರುವಂತದ್ದನ್ನ ಒಂದು ದಿನ ಕೂಡ ನಾವು ಮಾಡಬಹುದು ಅಂತ ತಿಳಿಸಿದೀರಾ. ಅದ್ಭುತವಾಗಿರುವಂತಹ ವಿಚಾರ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಇನ್ನು ಶ್ರಾವಣ ಮಾಸದಲ್ಲಿ ಮಾಡಲೇಬೇಕಾಗಿರುವಂತಹ ಕೆಲಸ ಏನು, ಯಾವೆಲ್ಲ ದಾನಗಳನ್ನ ನೀವು ಹೇಗೆ ಮಾಡಬೇಕು ಅಂತ ಗುರುಗಳು ತಿಳಿಸಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.